Hello everyone, welcome back to my channel. In today's this class, we will learn few and later difficult English words and their meanings in Kannada. Don't forget to like, share and subscribe to my channel. Let's get started. So the first word is noble. N-O-B-L-E. Noble andre adbhuta, udatta. He is a noble person who always help others. ಅವನು ಯಾವಾಗಲೂ ಇತರರನ್ನು ಸಹಾಯ ಮಾಡುವ ಉದಾತ್ತ ವ್ಯಕ್ತಿಯಾಗಿದೆ. ಸೊ ನೋಬಲ್ ಅಂದ್ರೆ ಉದಾತ್ತ. ಸೊ he is very kind. ಉದಾತ್ತ. Okay. ಅದ್ಭುತವಾದ. Okay. Okay. The next word is naive. N-A-I-V-E. Naive. ನೈಫ್ ಅಂದ್ರೆ ನಿಷ್ಕಪಟ, ಅನುಭವವಿಲ್ಲದ. ಶಿ ವಾಸ್ ಟೂ ನೈಫ್ ಟು ಅಂಡರ್ಸ್ಟ್ಯಾಂಡ್ ದ ಸಿಚುವೇಶನ್. ಅವಳು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಲು ತುಂಬಾ ನಿಷ್ಕಪಟಳಾಗಿದ್ದಳು. ಅಂದ್ರೆ ಅನುಭವವಿಲ್ಲ ಆಕೆಗೆ, ಅನುಭವವಿಲ್ಲದ ನೈಫ್. ಓಕೆ, ನೆಕ್ಸ್ಟ್ ವರ್ಡ್ ಈಸ್ ನರ್ಚರ್. N-U-R-T-U-R-E. ನರ್ಚರ್ ಅಂದ್ರೆ ಪೋಷಣೆಯನ್ನು ನೀಡುವುದು or ಬೆಳೆಸುವುದು. ಪೇರೆಂಟ್ಸ್ ಶುಡ್ ನರ್ಚರ್ ದೇರ್ ಚಿಲ್ಡ್ರನ್ ವಿತ್ ಲವ್ ಅಂಡ್ ಕೇರ್. ಪೋಷಕರು ತಮ್ಮ ಮಕ್ಕಳನ್ನು ಪ್ರೀತಿಯೊಂದಿಗೆ ಪೋಷಿಸಬೇಕು, ಅಂದ್ರೆ ಪೋಷಣೆ ನೀಡಬೇಕು. ಹಿಂಗ ಪ್ರೀತಿ ಮತ್ತು ಪ್ರೀತಿಯಿಂದ. ಓಕೆ, ಸೊ ನೆಕ್ಸ್ಟ್ ವರ್ಡ್ ಈಸ್ ನೆವಿಗೇಟ್. ನೆವಿಗೇಟ್ ಅಂದ್ರೆ ದಿಕ್ಕು ಗೊತ್ತು ಮಾಡುವುದು. ಓಕೆ, he had to navigate through the dense forest. ಅವನಿಗೆ ಕಪ್ಪು ಕಾಡು ಮೂಲಕ ದಾರಿಯನ್ನು ಗೊತ್ತ ಮಾಡಬೇಕಾಯಿತು. ದಾರಿಯ ಹೆಂಗಾಯ್ತು, ಕಪ್ಪು ಕಾಡಿತ್ತು, ಅಲ್ಲಿ ದಾರಿ ಗೊತ್ತ ಮಾಡಬೇಕಾಯಿತು. ನೇವಿಗೇಟ್. ನೆಕ್ಸ್ಟ್ ವರ್ಡ್ ಈಸ್ ನ್ಯೂಮರಸ್. N-U-M-E-R-O-U-S. ನ್ಯೂಮರಸ್ ಅಂದ್ರೆ ಅನೇಕ, ಬಹುಮಟ್ಟದಲ್ಲಿ. There were numerous books on the shelf. So shelf ನಲ್ಲಿ ಅನೇಕ ಪುಸ್ತಕಗಳಿದ್ದವು ಅರ್ಥ. ಓಕೆ, ನ್ಯೂಮರಸ್ ಅಂದ್ರೆ ಮೆನಿ, ಅನೇಕ. ಓಕೆ, ನೆಕ್ಸ್ಟ್ ವರ್ಡ್ ಈಸ್ ನಿಫೇರಿಯಸ್. N-E-F-A-R-I-O-U-S. ನಿಫೇರಿಯಸ್ ಅಂದ್ರೆ ದುಷ್ಟ, ಪಾಪಿ. ಓಕೆ, the criminal was arrested for his nefarious activities. ಕ್ರಿಮಿನಲ್ ತನ್ನ ದುಷ್ಟ ಚಟುವಟಿಕೆಗಳಿಗಾಗಿ ಬಂಧಿಸಲ್ಪಟ್ಟನು. ಕ್ರಿಮಿನಲ್ ತನ್ನ ದುಷ್ಟ ಚಟುವಟಿಕೆಗಳಾಗಿ ಬಂಧಿಸಲ್ಪಟ್ಟನು. ಸೊ ದುಷ್ಟ, ಪಾಪಿ, ನಿಫೇರಿಯಸ್. ನಾರ್ಸಿಸಿಸ್ಟ್ ಅಂದ್ರೆ ಆತ್ಮ ವಿಮೋಹಿ, ಆತ್ಮವಿಮೋಹಿ, ಸ್ವಯಂ ಪ್ರಶಂಸಕ. ಹೀಸ್ ನಾರ್ಸಿಸಿಸ್ಟಿಕ್ ಬಿಹೇವಿಯರ್ ಅನಾಯ್ಡ್ ಎವ್ರಿವನ್ ಅರೌಂಡ್ ಹಿಮ್. ಅವನ ಆತ್ಮ ವಿಮೋಹಿ ಸ್ವಭಾವವು ಅವನ ಸುತ್ತಮುತ್ತಲಿನ ಎಲ್ಲರನ್ನು ಕೋಪಗೊಳಿಸಿತು. ಓಕೆ, ಆತ್ಮ ವಿಮೋಹಿ, ನಾರ್ಸಿಸಿಸ್ಟ್. ಓಕೆ, ಸ್ವಯಂ ಪ್ರಶಂಸಕ ಈಸ್ ನಾರ್ಸಿಸಿಸ್ಟಿಕ್ ಪರ್ಸನ್. ಓಕೆ, ನೆಕ್ಸ್ಟ್ ವರ್ಡ್ ಇಸ್ ನ್ಯೂಯೆನ್ಸ್. N-U-A-N-C-E. ನ್ಯೂಯೆನ್ಸ್ ಅಂದ್ರೆ ಸೂಕ್ಷ್ಮ ಭೇದ, ಸೂಕ್ಷ್ಮಾಂಶ. The artist captured every nuance of light and shadow in his painting. ಕಲಾವಿದನು ತನ್ನ ಚಿತ್ರದಲ್ಲಿ ಬೆಳಕು ಮತ್ತೆ ನಿಜಾಂಶಗಳ ಪ್ರತಿಯೊಂದು ಸೂಕ್ಷ್ಮ ಭೇದಗಳನ್ನು ಹಿಡಿದಿದ್ದಾನೆ. ನ್ಯೂಯೆನ್ಸ್ ಅಂದ್ರೆ ಸೂಕ್ಷ್ಮ ಭೇದ. ಓಕೆ, ನೆಕ್ಸ್ಟ್ ವರ್ಡ್ ಇಸ್ ನಾನ್ ಚಾಲೆಂಟ್. ನಾನ್ ಚಾಲೆಂಟ್ ಅಂದ್ರೆ ನಿರ್ಲಕ್ಷ್ಯ ಮನೆ, ಉದಾಸೀನ. ಶಿ ಗೇವ್ ಅ ನಾನ್ ಚಾಲೆಂಟ್ shrug when asked about the issue. ಸೊ ವಿಚಾರವನ್ನು ಕೇಳಿದಾಗ ಅವಳು ನಿರ್ಲಕ್ಷ್ಯತೆಯ ಭಾವನೆಯನ್ನು ತೋರಿಸಿದರು. ಓಕೆ, ನಿರ್ಲಕ್ಷ್ಯತೆ, ನಾನ್ ಚಾಲೆಂಟ್, ನಿರ್ಲಕ್ಷ್ಯತೆ. ನೆಕ್ಸ್ಟ್ ವರ್ಡ್ ಇಸ್ ನಾಸ್ಟಾಲ್ಜಿಯಾ. ನಾಸ್ಟಾಲ್ಜಿಯಾ. N-O-S-T-A-L-G-I-A. ಅಂದ್ರೆ ಹಳೆಯ ನೆನಪುಗಳ ಹಂಬಲ. ಲಿಸನಿಂಗ್ ಟು ಓಲ್ಡ್ ಸಾಂಗ್ಸ್ ಫಿಲ್ ಮೀ ವಿತ್ ನಾಸ್ಟಾಲ್ಜಿಯಾ. ಹಳೆಯ ಹಾಡುಗಳನ್ನು ಕೇಳುವುದು ನನ್ನ ಹೃದಯವನ್ನು ಹಳೆಯ ನೆನಪುಗಳಿಂದ ತುಂಬುತ್ತದೆ. ಸೊ ಹಳೆಯ ನೆನಪುಗಳು ಹಂಬಲ ಬರುತ್ತಲ್ಲ, ಅದನ್ನ ನಾಸ್ಟಾಲ್ಜಿಯಾ ಫೀಲಿಂಗ್ ಅಂತಾರೆ. ಓಕೆ, ನೆಕ್ಸ್ಟ್ ವರ್ಡ್ ಇಸ್ ನಾಮೆನ್ಕ್ಲೇಚರ್. ನಾಮೆನ್ಕ್ಲೇಚರ್ ಅಂದ್ರೆ ನಾಮಕರಣ ಮಾಡುವುದು. ಓಕೆ, especially in chemistry. Okay, the scientific nomenclature of plants is difficult to remember. So science field ಅಲ್ಲಿ nomenclature ನೇಮ್ ಮಾಡ್ತೀವಲ್ಲ, ಅದನ್ನ nomenclature ಅಂತೀವಿ. ನಾಮಕರಣ, ಸಸ್ಯಗಳ ವೈಜ್ಞಾನಿಕ ನಾಮಕರಣವನ್ನು ನೆನಪಿಡುವುದು ಕಷ್ಟಕರ, ಹೌದಲ್ಲ? ಎಸ್. ನೆಕ್ಸ್ಟ್ ವರ್ಡ್ ಇಸ್ ನೆಗ್ಲಿಜಿಬಲ್. ಅಲ್ಪ. ನೆಗ್ಲಿಜಿಬಲ್ ಅಂದ್ರೆ
ವೆರಿ ಲಿಟಲ್. ದ ಡಿಫರೆನ್ಸ್ ಇನ್ ಕಾಸ್ಟ್ ವಾಸ್ ನೆಗ್ಲಿಜಿಬಲ್. ಬೆಲೆಯ ವ್ಯತ್ಯಾಸವು ಅಲ್ಪವಾಗಿತ್ತು, ಬಹಳ ಅಲ್ಪವಾಗಿತ್ತು. ಆದ್ರಿಂದ ನಾನು ಪ್ರೀಮಿಯಂ ಆವೃತ್ತಿಯನ್ನು ಖರೀದಿಸಿನಿ. ಓಕೆ, ನೆಕ್ಸ್ಟ್ ವರ್ಡ್ ಇಸ್ necessitate. Necessitate spelling NECESSITATE. Necessitate means ಅಗತ್ಯವಿರುಸ, ಅವಶ್ಯಕತೆ ಮಾಡಿಸು. Okay, the heavy rain necessitate the cancellation of outdoor event. ಏನಾಯ್ತು? ಮಳೆಯು ಹೊರಾಂಗಣ ಕಾರ್ಯಕ್ರಮವನ್ನು ರದ್ದುಗೊಳಿಸಲು ಅಗತ್ಯವನ್ನು ತಂದಿರೋದು. ಅದನ್ನ ಏನಂತಾರೆ? ನೆಸೆಸಿಟೇಟ್. ನೆಕ್ಸ್ಟ್ ವರ್ಡ್ ಇಸ್ ನ್ಯೂರೋಸಿಸ್. ನ್ಯೂರೋಸಿಸ್ ಇಸ್ ರಿಲೇಟೆಡ್ ಟು ಮಾನಸಿಕ ಸಮಸ್ಯೆಗಳ ಸಂಬಂಧ, ಆತಂಕ ಸ್ಥಿತಿ. ಹಿಸ್ ನ್ಯೂರೋಸಿಸ್ ಲೆಡ್ ಹಿಮ್ ಟು ಕಾನ್ಸ್ಟೆಂಟ್ಲಿ ವರಿ ಅಬೌಟ್ ಟ್ರೈವಿಯಲ್ ಮೆಥಡ್. ಓಕೆ, ಅವನ ಮಾನಸಿಕ ಸಮಸ್ಯೆ ಅವನನ್ನು ತೀವ್ರವಾದ ವಿಷಯಗಳನ್ನು ಏನ್ ಮಾಡಿತು? ಕುರಿತು ನಿರಂತರವಾಗಿ ಆತಂಕ ಪಡಿಸಿದವು. ನೆಕ್ಸ್ಟ್ ವರ್ಡ್ ಇಸ್ ನ್ಯೂಮಿನಸ್. ನ್ಯೂಮಿನಸ್ ಅಂದ್ರೆ ದೈವಿಕ ಆರ್ ಆತ್ಮಾತ್ಮಕ. ದ ಏನ್ಷಿಯಂಟ್ ಟೆಂಪಲ್ had a luminous atmosphere that made everyone feel awed. So what is that meaning? ಪ್ರಾಚೀನ ದೇವಸ್ಥಾನವು ದೈವಿಕವಾದ ವಾತಾವರಣವನ್ನು ಹೊಂದಿತ್ತು, ಅದು ಎಲ್ಲರಿಗೂ ಆಶ್ಚರ್ಯವನ್ನುಂಟು ಮಾಡಿತ್ತು. ದೈವಿಕ ಆತ್ಮಾತ್ಮಕ ಅರ್ಥ ಲ್ಯೂಮಿನಸ್ ಅಂದ್ರೆ. ಓಕೆ, ನಾಕ್ಷಿಯಸ್ ಅಂದ್ರೆ ವಿಷಕಾರಿ. NOXIOUS. ನಾಕ್ಷಿಯಸ್ ಅಂದ್ರೆ ವಿಷಕಾರಿ or ಹಾನಿಕಾರಕ. The noxious fumes from the factory caused severe health problems. ಕಾರ್ಖಾನೆಯಿಂದ ಬಂದ ವಿಷಕಾರಿ ಧೂಮಪಾನವು ಏನ್ ಮಾಡಿತು? ಗಂಭೀರ ಆರೋಗ್ಯ ಸಮಸ್ಯೆಗಳನ್ನು ಉಂಟು ಮಾಡಿತ್ತು. ನಾಕ್ಷಿಯಸ್ ಅಂದ್ರೆ ಹಾನಿಕಾರಕ, ವಿಷಕಾರಿ, ನಾಕ್ಷಿಯಸ್. ಓಕೆ, ನೆಕ್ಸ್ಟ್ ವರ್ಡ್ ಇಸ್ ನೇಷಂಟ್. ನೇಷಂಟ್ NESCIENT. ನೇಷಂಟ್ ಅಂದ್ರೆ ಅಜ್ಞಾನ, ತಿಳಿಯದ. ಓಕೆ, the young boy was nescient of the consequences of his actions. ಏನಾಯ್ತು? ಯುವಕನು ಅವನ ಕ್ರಿಯೆಗಳ ಫಲಿತಾಂಶವನ್ನು ಅರಿಯದಿದ್ದನು. ಅಂದ್ರೆ ಅವನಿಗೆ ಅಜ್ಞಾನವಿತ್ತು. ಓಕೆ, ಅಜ್ಞಾನ. ನೇಷಂಟ್ ಅಂದ್ರೆ ಅಜ್ಞಾನ, ತಿಳುವಳಿಕೆ ಇಲ್ಲದ. ನೆಕ್ಸ್ಟ್ ವರ್ಡ್ ಇಸ್ ನೆಗ್ಲೆಕ್ಟ್. ಅಂದ್ರೆ ನಿರ್ಲಕ್ಷಿಸುವುದು or ಹಾಳು ಮಾಡುವುದು. ಡೋಂಟ್ ನೆಗ್ಲೆಕ್ಟ್ ಯುವರ್ ಸ್ಟಡೀಸ್ ಇಫ್ ಯು ವಾಂಟ್ ಟು ಸಕ್ಸೀಡ್. ನೀವು ಯಶಸ್ಸು ಸಾಧಿಸಲು ಬಯಸಿದರೆ ನಿಮ್ಮ ಅಧ್ಯಯನವನ್ನು ನಿರ್ಲಕ್ಷಿಸಬೇಡಿ, ನಿರ್ಲಕ್ಷಣೆ ಮಾಡಬೇಡಿ. ನೆಗ್ಲೆಕ್ಟ್ ಮೀನ್ಸ್ ನಿರ್ಲಕ್ಷಣೆ ಮಾಡುವುದು or ಹಾಳು ಮಾಡುವುದು. ಸೊ ದ ನೆಕ್ಸ್ಟ್ ವರ್ಡ್ ಈಸ್ ನೋಬಲ್. ಸೊ ನೋಬಲ್ ಇನ್ನೊಂದು ವರ್ಡ್ ಬಂದಿತ್ತು, ಫಸ್ಟ್ ವರ್ಡ್. ಓಕೆ, ಸೊ ನೋಬಲ್ ಮೀನಿಂಗ್ ವಾಟ್? ಕೀರ್ತಿಯುಳ್ಳ, ಗೌರವವಂತ. ಓಕೆ, ನೋಬಲ್ ಮ್ಯಾನ್ ಇಸ್ ಕೀರ್ತಿಯುಳ್ಳವನು. The king performed many noble deeds. ಸೊ ರಾಜನು ಅನೇಕ ಗೌರವಾತ್ಮಕ ಕಾರ್ಯಗಳನ್ನು ಮಾಡಿದನು. ಗೌರವಾತ್ಮಕ, ಕೀರ್ತಿಯುಳ್ಳ ಕೆಲಸವನ್ನು ಏನು ಮಾಡಿದನು? ನೋಬಲ್ ಮೀನ್ಸ್ ಕೀರ್ತಿಯುಳ್ಳ, ಗೌರವವಂತ. Okay, so this was the last word. Thank you so much for watching my video. Don't forget to like, share and subscribe to my channel.